ಮತ್ತೊಂದು ಪ್ರಕರಣದಲ್ಲಿ ಪತ್ನಿ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳುತ್ತಿದೆ. ಬ್ಯಾಂಕ್ ಸಿಬ್ಬಂದಿ ಗಗನ್ ರಾವ್ ನೇಣಿಗೆ ಶರಣಾಗಿದ್ದಾರೆ. ಗಿರಿನಗರದ ಮನೆಯಲ್ಲಿ ಗಗನ್ ಆತ್ಮಹತ್ಯೆಗೆ ಶರಣಾಗಿರೋದು. 8 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಜೋಡಿ. ಮೇಘನಾಥ್ ಜಾಧವ್ ಜೊತೆಯಲ್ಲಿ ಗಗನ್ ರಾವ್ ಮದುವೆಯಾಗಿತ್ತು. ಆಗಾಗ ಪತಿ ಪತ್ನಿ ನಡುವೆ ಜಗಳ ಆಗ್ತಿತ್ತಂತೆ. ಇದೇ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಹೇಳಿ ಮೃತನ ತಂಗಿ ದೂರನ್ನ ನೀಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾದೇಶ್. ಬ್ಯಾಂಕ್ ಸಿಬ್ಬಂದಿ ಗಗನ್ ರಾವ್ ಆತ್ಮಹತ್ಯೆ ಪ್ರಕರಣ ಪತ್ನಿಯ ಕಿರುಕುಳ ಕಾರಣ ಅಂತ ಹೇಳಲಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ಸ್ ಏನಿದೆ? ಸ್ಮಿತಾ, ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಅಂದ್ರೆ ಗಗನ್ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಆತನ ಪತ್ನಿಯ ಕಾಟದಿಂದಲೇ ಆತ ಬೇಸತ್ತು ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಮೇಘನಾ ಜಾಧವ್ ಎಂಬಾಕೆಯ ಜೊತೆಗೆ ಗಗನ್ ಕೆಲವು ವರ್ಷಗಳ ಹಿಂದೆ ಮದುವೆ ಆಗಿರ್ತಾನೆ. ಈತ ಬ್ಯಾಂಕ್ ನಲ್ಲಿ ಕೆಲಸ ಮಾಡುತ್ತಿರ್ತಾನೆ. ಒಳ್ಳೆ ಸಂಬಳ ಕೂಡ ಇರುತ್ತೆ. ಅಂದ್ರೆ ಎರಡು ಕುಟುಂಬಸ್ಥರು ಕೂಡ ಒಪ್ಪಿಗೆಯಿಂದಲೇ ಮದುವೆ ಆಗಿರ್ತಾರೆ. ಆದ್ರೆ ಇತ್ತೀಚೆಗೆ ಅವರಿಬ್ಬರ ಮಧ್ಯೆ ಒಂದಷ್ಟು ಮನಸ್ತಾಪಗಳು ಅಥವಾ ಒಂದಷ್ಟು ಜಗಳಗಳಾಗ್ತಿರುತ್ತೆ. ಆದ್ರೆ ರಾತ್ರೋರಾತ್ರಿ ಆತ ನೇಣಿಗೆ ಶರಣಾಗಿದ್ದಾನೆ. ಈ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಅವರ ಕುಟುಂಬಸ್ಥರು ಅಂದ್ರೆ ಗಗನ್ ಕುಟುಂಬಸ್ಥರು ಆತನ ಪತ್ನಿಯ ಮೇಲೆ ಮೇಘನಾ ಜಾಧವ್ ಮೇಲೆ ತೀವ್ರ ಆರೋಪ ಮಾಡ್ತಿದ್ದಾರೆ. ಆಕೆ ಕಿರುಕುಳ ಕೊಟ್ಟಿದ್ದಾಳೆ. ಆಕೆಯ ಕಾಟದಿಂದ ಆತ ಬೇಸತ್ತು ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಈಗಾಗಲೇ ಗಿರಿನಗರ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನ ಗಗನ್ ರಾವ್ ಅವರ ಕುಟುಂಬಸ್ಥರು ಮಾಡ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಡೆತ್ ನೋಟ್ ಅಥವಾ ಬೇರೆ ಮೊಬೈಲ್ ನಲ್ಲಿ ಮೆಸೇಜ್ಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸದ್ಯಕ್ಕೆ ಆತನ ಮೊಬೈಲ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಆಕೆಯನ್ನು ಕೂಡ ವಿಚಾರಣೆ ಮಾಡಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಇದೊಂದು ಅನುಮಾನಾಸ್ಪದ ಸಾವು ಅಂತಾನೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಯುಡಿಆರ್ ಪ್ರಕರಣವನ್ನು ದಾಖಲಿಸಿಕೊಂಡು ಗಿರಿನಗರ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಸ್ಮಿತಾ, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಮತ್ತೊಂದು ಪ್ರಕರಣದಲ್ಲಿ ಪತ್ನಿ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳುತ್ತಿದೆ. ಬ್ಯಾಂಕ್ ಸಿಬ್ಬಂದಿ ಗಗನ್ ರಾವ್ ನೇಣಿಗೆ ಶರಣಾಗಿದ್ದಾರೆ. ಗಿರಿನಗರದ ಮನೆಯಲ್ಲಿ ಗಗನ್ ಆತ್ಮಹತ್ಯೆಗೆ ಶರಣಾಗಿರೋದು. 8 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಜೋಡಿ. ಮೇಘನಾಥ್ ಜಾಧವ್ ಜೊತೆಯಲ್ಲಿ ಗಗನ್ ರಾವ್ ಮದುವೆಯಾಗಿತ್ತು. ಆಗಾಗ ಪತಿ ಪತ್ನಿ ನಡುವೆ ಜಗಳ ಆಗ್ತಿತ್ತಂತೆ. ಇದೇ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಹೇಳಿ ಮೃತನ ತಂಗಿ ದೂರನ್ನ ನೀಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾದೇಶ್. ಬ್ಯಾಂಕ್ ಸಿಬ್ಬಂದಿ ಗಗನ್ ರಾವ್ ಆತ್ಮಹತ್ಯೆ ಪ್ರಕರಣ ಪತ್ನಿಯ ಕಿರುಕುಳ ಕಾರಣ ಅಂತ ಹೇಳಲಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ಸ್ ಏನಿದೆ? ಸ್ಮಿತಾ, ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಅಂದ್ರೆ ಗಗನ್ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಆತನ ಪತ್ನಿಯ ಕಾಟದಿಂದಲೇ ಆತ ಬೇಸತ್ತು ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಮೇಘನಾ ಜಾಧವ್ ಎಂಬಾಕೆಯ ಜೊತೆಗೆ ಗಗನ್ ಕೆಲವು ವರ್ಷಗಳ ಹಿಂದೆ ಮದುವೆ ಆಗಿರ್ತಾನೆ. ಈತ ಬ್ಯಾಂಕ್ ನಲ್ಲಿ ಕೆಲಸ ಮಾಡುತ್ತಿರ್ತಾನೆ. ಒಳ್ಳೆ ಸಂಬಳ ಕೂಡ ಇರುತ್ತೆ. ಅಂದ್ರೆ ಎರಡು ಕುಟುಂಬಸ್ಥರು ಕೂಡ ಒಪ್ಪಿಗೆಯಿಂದಲೇ ಮದುವೆ ಆಗಿರ್ತಾರೆ. ಆದ್ರೆ ಇತ್ತೀಚೆಗೆ ಅವರಿಬ್ಬರ ಮಧ್ಯೆ ಒಂದಷ್ಟು ಮನಸ್ತಾಪಗಳು ಅಥವಾ ಒಂದಷ್ಟು ಜಗಳಗಳಾಗ್ತಿರುತ್ತೆ. ಆದ್ರೆ ರಾತ್ರೋರಾತ್ರಿ ಆತ ನೇಣಿಗೆ ಶರಣಾಗಿದ್ದಾನೆ. ಈ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಅವರ ಕುಟುಂಬಸ್ಥರು ಅಂದ್ರೆ ಗಗನ್ ಕುಟುಂಬಸ್ಥರು ಆತನ ಪತ್ನಿಯ ಮೇಲೆ ಮೇಘನಾ ಜಾಧವ್ ಮೇಲೆ ತೀವ್ರ ಆರೋಪ ಮಾಡ್ತಿದ್ದಾರೆ. ಆಕೆ ಕಿರುಕುಳ ಕೊಟ್ಟಿದ್ದಾಳೆ. ಆಕೆಯ ಕಾಟದಿಂದ ಆತ ಬೇಸತ್ತು ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಈಗಾಗಲೇ ಗಿರಿನಗರ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನ ಗಗನ್ ರಾವ್ ಅವರ ಕುಟುಂಬಸ್ಥರು ಮಾಡ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಡೆತ್ ನೋಟ್ ಅಥವಾ ಬೇರೆ ಮೊಬೈಲ್ ನಲ್ಲಿ ಮೆಸೇಜ್ಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸದ್ಯಕ್ಕೆ ಆತನ ಮೊಬೈಲ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಆಕೆಯನ್ನು ಕೂಡ ವಿಚಾರಣೆ ಮಾಡಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಇದೊಂದು ಅನುಮಾನಾಸ್ಪದ ಸಾವು ಅಂತಾನೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಯುಡಿಆರ್ ಪ್ರಕರಣವನ್ನು ದಾಖಲಿಸಿಕೊಂಡು ಗಿರಿನಗರ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಸ್ಮಿತಾ, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಮತ್ತೊಂದು ಪ್ರಕರಣದಲ್ಲಿ ಪತ್ನಿ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳುತ್ತಿದೆ. ಬ್ಯಾಂಕ್ ಸಿಬ್ಬಂದಿ ಗಗನ್ ರಾವ್ ನೇಣಿಗೆ ಶರಣಾಗಿದ್ದಾರೆ. ಗಿರಿನಗರದ ಮನೆಯಲ್ಲಿ ಗಗನ್ ಆತ್ಮಹತ್ಯೆಗೆ ಶರಣಾಗಿರೋದು. 8 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಜೋಡಿ.
ಮೇಘನಾಥ್ ಜಾಧವ್ ಜೊತೆಯಲ್ಲಿ ಗಗನ್ ರಾವ್ ಮದುವೆಯಾಗಿತ್ತು. ಆಗಾಗ ಪತಿ ಪತ್ನಿ ನಡುವೆ ಜಗಳ ಆಗ್ತಿತ್ತಂತೆ. ಇದೇ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಹೇಳಿ ಮೃತನ ತಂಗಿ ದೂರನ್ನ ನೀಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಬ್ಯಾಂಕ್ ಸಿಬ್ಬಂದಿ ಗಗನ್ ರಾವ್ ಆತ್ಮಹತ್ಯೆ ಪ್ರಕರಣ ಪತ್ನಿಯ ಕಿರುಕುಳ ಕಾರಣ ಅಂತ ಹೇಳಲಾಗ್ತಾ ಇರೋದು, ಹೆಚ್ಚಿನ ಡೀಟೇಲ್ಸ್ ಏನಿದೆ? ಸ್ಮಿತಾ, ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಅಂದ್ರೆ ಗಗನ್ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಆತನ ಪತ್ನಿಯ ಕಾಟದಿಂದಲೇ ಆತ ಬೇಸತ್ತು ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಮೇಘನಾ ಜಾಧವ್ ಎಂಬಾಕೆಯ ಜೊತೆಗೆ ಗಗನ್ ಕೆಲವು ವರ್ಷಗಳ ಹಿಂದೆ ಮದುವೆ ಆಗಿರ್ತಾನೆ. ಈತ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ, ಒಳ್ಳೆ ಸಂಬಳ ಕೂಡ ಇರುತ್ತೆ. ಅಂದ್ರೆ ಎರಡು ಕುಟುಂಬಸ್ಥರು ಕೂಡ ಒಪ್ಪಿಗೆಯಿಂದಲೇ ಮದುವೆ ಆಗಿರ್ತಾರೆ. ಆದ್ರೆ ಇತ್ತೀಚೆಗೆ ಅವರಿಬ್ಬರ ಮಧ್ಯೆ ಒಂದಷ್ಟು ಮನಸ್ತಾಪಗಳು ಅಥವಾ ಒಂದಷ್ಟು ಜಗಳಗಳಾಗ್ತಿರುತ್ತೆ. ಆದ್ರೆ ರಾತ್ರೋರಾತ್ರಿ ಆತ ನೇಣಿಗೆ ಶರಣಾಗಿದ್ದಾನೆ. ಈ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಅವರ ಕುಟುಂಬಸ್ಥರು ಅಂದ್ರೆ ಗಗನ್ ಕುಟುಂಬಸ್ಥರು ಆತನ ಪತ್ನಿಯ ಮೇಲೆ, ಮೇಘನಾ ಜಾಧವ್ ಮೇಲೆ ತೀವ್ರ ಆರೋಪ ಮಾಡ್ತಿದ್ದಾರೆ. ಆಕೆ ಕಿರುಕುಳ ಕೊಟ್ಟಿದ್ದಾಳೆ, ಆಕೆಯ ಕಾಟದಿಂದ ಆತ ಬೇಸತ್ತು ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಈಗಾಗಲೇ ಗಿರಿನಗರ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನ ಗಗನ್ ರಾವ್ ಅವರ ಕುಟುಂಬಸ್ಥರು ಮಾಡ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಡೆತ್ ನೋಟ್ ಅಥವಾ ಬೇರೆ ಮೊಬೈಲ್ ನಲ್ಲಿ ಮೆಸೇಜ್ಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸದ್ಯಕ್ಕೆ ಆತನ ಮೊಬೈಲ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಆಕೆಯನ್ನು ಕೂಡ ವಿಚಾರಣೆ ಮಾಡಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಇದೊಂದು ಅನುಮಾನಾಸ್ಪದ ಸಾವು ಅಂತಾನೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ UDR ಪ್ರಕರಣವನ್ನು ದಾಖಲಿಸಿಕೊಂಡು ಗಿರಿನಗರ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಸ್ಮಿತಾ, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಮತ್ತೊಂದು ಪ್ರಕರಣದಲ್ಲಿ ಪತ್ನಿ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳೋಕೆ ಸಿಕ್ಕಿದೆ. ಬ್ಯಾಂಕ್ ಸಿಬ್ಬಂದಿ ಗಗನ್ ರಾವ್ ನೇಣಿಗೆ ಶರಣಾಗಿದ್ದಾರೆ. ಗಿರಿನಗರದ ಮನೆಯಲ್ಲಿ ಗಗನ್ ಆತ್ಮಹತ್ಯೆಗೆ ಶರಣಾಗಿರೋದು. 8 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಜೋಡಿ. ಮೇಘನಾಥ್ ಜಾಧವ್ ಜೊತೆಯಲ್ಲಿ ಗಗನ್ ರಾವ್ ಮದುವೆಯಾಗಿತ್ತು. ಆಗಾಗ ಪತಿ ಪತ್ನಿ ನಡುವೆ ಜಗಳ ಆಗ್ತಿತ್ತಂತೆ. ಇದೇ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಹೇಳಿ ಮೃತನ ತಂಗಿ ದೂರನ್ನ ನೀಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಬ್ಯಾಂಕ್ ಸಿಬ್ಬಂದಿ ಗಗನ್ ರಾವ್ ಆತ್ಮಹತ್ಯೆ ಪ್ರಕರಣ ಪತ್ನಿಯ ಕಿರುಕುಳ ಕಾರಣ ಅಂತ ಹೇಳಲಾಗ್ತಾ ಇರೋದು, ಹೆಚ್ಚಿನ ಡೀಟೇಲ್ಸ್ ಏನಿದೆ? ಸ್ಮಿತಾ, ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಅಂದ್ರೆ ಗಗನ್ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಆತನ ಪತ್ನಿಯ ಕಾಟದಿಂದಲೇ ಆತ ಬೇಸತ್ತು ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಮೇಘನಾ ಜಾಧವ್ ಎಂಬಾಕೆಯ ಜೊತೆಗೆ ಗಗನ್ ಕೆಲವು ವರ್ಷಗಳ ಹಿಂದೆ ಮದುವೆ ಆಗಿರ್ತಾನೆ. ಈತ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ, ಒಳ್ಳೆ ಸಂಬಳ ಕೂಡ ಇರುತ್ತೆ. ಅಂದ್ರೆ ಎರಡು ಕುಟುಂಬಸ್ಥರು ಕೂಡ ಒಪ್ಪಿಗೆಯಿಂದಲೇ ಮದುವೆ ಆಗಿರ್ತಾರೆ. ಆದ್ರೆ ಇತ್ತೀಚೆಗೆ ಅವರಿಬ್ಬರ ಮಧ್ಯೆ ಒಂದಷ್ಟು ಮನಸ್ತಾಪಗಳು ಅಥವಾ ಒಂದಷ್ಟು ಜಗಳಗಳಾಗ್ತಿರುತ್ತೆ. ಆದ್ರೆ ರಾತ್ರೋರಾತ್ರಿ ಆತ ನೇಣಿಗೆ ಶರಣಾಗಿದ್ದಾನೆ. ಈ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಅವರ ಕುಟುಂಬಸ್ಥರು ಅಂದ್ರೆ ಗಗನ್ ಕುಟುಂಬಸ್ಥರು ಆತನ ಪತ್ನಿಯ ಮೇಲೆ, ಮೇಘನಾ ಜಾಧವ್ ಮೇಲೆ ತೀವ್ರ ಆರೋಪ ಮಾಡ್ತಿದ್ದಾರೆ. ಆಕೆ ಕಿರುಕುಳ ಕೊಟ್ಟಿದ್ದಾಳೆ, ಆಕೆಯ ಕಾಟದಿಂದ ಆತ ಬೇಸತ್ತು ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಈಗಾಗಲೇ ಗಿರಿನಗರ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನ ಗಗನ್ ರಾವ್ ಅವರ ಕುಟುಂಬಸ್ಥರು ಮಾಡ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಡೆತ್ ನೋಟ್ ಅಥವಾ ಬೇರೆ ಮೊಬೈಲ್ ನಲ್ಲಿ ಮೆಸೇಜ್ಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸದ್ಯಕ್ಕೆ ಆತನ ಮೊಬೈಲ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಆಕೆಯನ್ನು ಕೂಡ ವಿಚಾರಣೆ ಮಾಡಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಇದೊಂದು ಅನುಮಾನಾಸ್ಪದ ಸಾವು ಅಂತಾನೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ UDR ಪ್ರಕರಣವನ್ನು ದಾಖಲಿಸಿಕೊಂಡು ಗಿರಿನಗರ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಸ್ಮಿತಾ, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.